ಫೈನಲಿ ರೆಡಿಯಾಗಿ ನಾನು ಈ ರೀತಿ ಕಾಣಿಸ್ತಾ ಇದ್ದೆ. ಈ ರೀತಿ ರೆಡಿಯಾಗಿ ನಾನು ಹೊರಟಿದ್ದು ನಮ್ಮ ಅಣ್ಣನ ಮದುವೆಗೆ. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಸಿಕ್ಕಾಪಟ್ಟೆ ಜನ ರಶ್ ಇದ್ರು. ನಮ್ಮ ಅಣ್ಣ ಮತ್ತೆ ನಮ್ಮ ಅತ್ತಿಗೆ ಆಲ್ರೆಡಿ ರಿಸೆಪ್ಷನ್ ಅಲ್ಲಿ ನಿಂತಿದ್ರು. ಅದೇ ಗ್ಯಾಪ್ ಅಲ್ಲಿ ನಾನು ನಮ್ಮ ಅಮ್ಮನ ಹುಡುಕ್ತಾ ಇದ್ದೆ. ನಮ್ಮ ಅಮ್ಮ ಸಿಕ್ಕಾಪಟ್ಟೆ ಮೇಕಪ್ ಮಾಡ್ಕೊಂಡು ಸಖತ್ತಾಗಿ ಕಾಣಿಸ್ತಾ ಇದ್ರು. ಈ ಮೇಕಪ್ ನ ಮಾಡಿರೋದು ನಮ್ಮ ಅತ್ತೆ. ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಮೇಕಪ್ ನ. ಅವರೇ ಇವರು. ಹಂಗೆ ಅದು ಇದು ಮಾತಾಡ್ತಾ ಮದುವೆ ಅಂದ್ಮೇಲೆ ಗೊತ್ತಲ್ಲ, ಸಣ್ಣ ಪುಟ್ಟ ಕೋಟೆಗಳು ಮರಗಿತಾ ಹೊಟ್ಟೆ ಹಸಿಕ್ ಶುರು ಆಯ್ತು. ಅಲ್ಲಿಂದ ನಾವು ಹೊರಟಿದ್ದು ಭೋಜನ ಶಾಲೆ ಕಡೆಗೆ. ಊಟಕ್ಕೆ ಹೋಗೋಣ ಅಂತ ನಿಂತ್ರೆ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಹೆಂಗೋ ಕಷ್ಟಪಟ್ಟು ಒಳಗಡೆ ಬಂದು ಸೀಟ್ ಹಿಡಿದು ಊಟ ಮಾಡಕ್ ಕೂತ್ಕೊಂಡು, ಊಟ ಮಾಡಕ್ಕೆ ಎಲೆ ನೀರು ಎಲ್ಲಾನು ತಂದಿಟ್ಟಾಯ್ತು. ಈ ಗ್ಯಾಪಲ್ಲಿ ನಮ್ಮ ಅಜ್ಜಿನ ವಿಡಿಯೋ ಮಾಡ್ತಿದ್ದೀನಿ, ಜೊತೆಗೆ ನಮ್ಮ ಅಕ್ಕಂದಿರ್ದು ವಿಡಿಯೋ ಮಾಡ್ತಾ ಇದ್ದೀನಿ. ಅವ್ರಿಗೊಂದು ಆಯ್ ಹೇಳ್ಬಿಡಿ ಹಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ. ಊಟಕ್ಕೆ ಕಾದು ಕಾದು ಸುಸ್ತಾಗಿದ್ದಕ್ಕೆ ಕೊನೆಗೆ ಬಡ್ಸಕ್ ಶುರು ಮಾಡಿದ್ರು. ಊಟ ಅಂತೂ ತುಂಬಾನೇ ಚೆನ್ನಾಗಿತ್ತು. ಆದ್ರೆ ನನಗೆ ಡಿಸಪಾಯಿಂಟ್ ಆಗಿದ್ದು, ಒಬ್ಬಟ್ಟು ಹಾಕಿದ್ರು ಅದ್ರ ಒಳಗಡೆ ಹೂರ್ಣ ಇರೋದೇ ಸಿಕ್ಕಿರ್ಲಿಲ್ಲ. ಊಟ ಎಲ್ಲಾನು ಮಾಡ್ಕೊಂಡು ಹೊರಗಡೆ ಬಂದು ಹಾಗೆ ಫೋನಲ್ಲಿ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು, ನಾನು ಮತ್ತೆ ನನ್ನ ತಂಗಿ ಚಿಕ್ಕ ವಯಸ್ಸಲ್ಲಿ ಈ ತರ ಒಂದು ಆಟ ಆಡಿದ್ವಿ. ಈ ಆಟ ಯಾವ್ದು ಅಂತ ಗೆಸ್ ಮಾಡಿ. ಗೆಸ್ ಮಾಡೋರು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಾಕಿ ಏನ್ ಆಟ ಅಂತ. ಲಾಸ್ಟ್ ವಿಡಿಯೋದಲ್ಲಿ ಇವನು ಅಳ್ತಾ ಇದ್ದ ಅಂತ ಹಾಕಿದೆ, ಆದ್ರೆ ಈ ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಖುಷಿ ಆಗವನೆ. ಏನಿಗೆ ಖುಷಿ ಆಗೋಣ ಅಂತ ಕಮೆಂಟ್ ಹಾಕಿ. ಎಲ್ಲ ಮುಗಿಸ್ಕೊಂಡು ಒಳಗಡೆ ಬರೋ ಅಷ್ಟರಲ್ಲಿ ಮದುವೆದು ಆಲ್ಮೋಸ್ಟ್ ಎಲ್ಲ ಮುಗ್ದಿತ್ತು. ಎಲ್ಲ ಹೆಂಗಸರೆಲ್ಲ ಸೇರ್ಕೊಂಡು ಸಣ್ಣ ಪುಟ್ಟ ಮಾತುಕತೆ ಆಡ್ತಾ ಇದ್ರು. ಇವ್ರದೊಂದು ಸಣ್ಣ ವಿಡಿಯೋ ತಕೊಂಡು ಅಲ್ಲಿಂದ ನಾನ್ ಬಂದಿದ್ದು ಮಗನ ಅಕ್ಕನ ವಿಡಿಯೋ ಮಾಡಕ್ಕೆ. ಆಕ್ಚುಲಿ ಮೊನ್ನೆ ವಿಡಿಯೋ ಹಾಕಿದಾಗ ಸಿಕ್ಕಾಪಟ್ಟೆ ನಗಾಡ್ತಾ ಇದ್ರು. ಆದ್ರೆ ಈ ವಿಡಿಯೋದಲ್ಲಿ ಏನೇನೋ ಮಾತಾಡ್ಬಿಟ್ಟಿದ್ದಾರೆ. ಬಟ್ ಸೌಂಡ್ಗೆ ಅದು ಏನು ಕರೆಕ್ಟ್ ಆಗಿ ಕೇಳಿಸಿಲ್ಲ, ಅದಕ್ಕೆ ನಾನು ಸೌಂಡ್ ಹಾಕಿಲ್ಲ. ಅದನ್ನೆಲ್ಲ ನೋಡ್ಕೊಂಡು ಹಂಗೆ ನಮ್ಮ ಮೈಸೂಗೊಂದು ಹಾಯ್ ಹೇಳ್ಬಿಟ್ಟು ಅವಳಿಗೆ ಹಂಗೆ ಲೈಟ್ ಆಗಿ ತಲೆ ಮೇಲೆ ತೀಟ್ಲೆ ಮಾಡಿ, ಅಲ್ಲಿಂದ ಮದುವೆ ಆಗ್ತಾ ಇರೋ ಗಂಡು ಹೆಣ್ಣ ಹತ್ರದಿಂದ ತೋರ್ಸಾ ಇರ್ಲಿಲ್ಲ. ಅದಕ್ಕೆ ವಿಡಿಯೋದಲ್ಲಿ ಹತ್ರದಿಂದ ತೋರ್ಸೋಣ ಅಂತಂದ್ಬಿಟ್ಟು ಕ್ಯಾಮ್ರಾ ಹಿಡ್ಕೊಂಡು ಮುಂದಕ್ಕೆ ಹೋಗಿದೆ. ನನ್ನನ್ನೇ ಸೈಡ್ ನೂಕ್ಬಿಟ್ರು. ನಾವು ಫಸ್ಟ್ ಫೋಟೋ ತೆಗೆಸ್ಕೋಬೇಕು, ಫಸ್ಟ್ ನೀವು ಕೆಳಕ್ ಹೋಗುವಂತ ನನ್ನನ್ನೇ ನೂಕ್ಬಿಟ್ರು. ಕೆಳಗಡೆ ಬಂದ ತಕ್ಷಣ ಈ ರೀತಿ ಡ್ರೋನ್ ಆಪರೇಟ್ ಮಾಡ್ತಾ ಇದ್ರು. ಯಾರಪ್ಪ ಇದನ್ನ ಡ್ರೋನ್ ಆಪರೇಟ್ ಮಾಡ್ತಾ ಇರೋದು ಅಂತ ನೋಡಿದ್ರೆ ನಮ್ಮ ಸಂತುಬಾಯಿ. ಇವ್ರ ಬಗ್ಗೆ ನಾಳೆ ಫುಲ್ ಇನ್ಫಾರ್ಮೇಶನ್ ಕೊಡೋಣ. ಸದ್ಯಕ್ಕೆ ಚಪ್ರದ ದಿನದ ಮದುವೆ ಫಂಕ್ಷನ್ ಇಷ್ಟ ಆಗಿದೆ. ನಾಳೆ ವಿಡಿಯೋಗಾಗಿ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡ್ತಾ ಇರಿ.